ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಆ್ಯಕ್ಚುಲಿ ಇವತ್ತು ನೀವು ನೋಡಿರ್ತೀರ ಆಲ್ರೆಡಿ ತಮ್ನೈಲ್ ಅಂಡ್ ಟೈಟಲ್ ನೋಡಿಬಿಟ್ಟು ಏನಂತ ಮದರ್ಸ್ ಡೇ ಅಂತಂದ್ಬಿಟ್ಟು. ಇಲ್ಲಿ ನೋಡ್ರಿ, ಇಲ್ಲಿ ನನ್ನ ಹೇರ್ ಸ್ಟೈಲ್ ಮತ್ತೆ ವಾಪಸ್ ಬಂದ್ಬಿಟ್ಟೈತೆ, ಅದೊಂದು ಖುಷಿ. ಆ್ಯಕ್ಚುಲಿ ನನ್ನ ಹೇರ್ ಸ್ಟೈಲ್ಗೆ ನಮ್ಮ ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಫ್ಯಾನ್ಸ್ ಇದ್ದರು. ಸೀರಿಯಸ್ ಆಗಿ ಸುಳ್ಳಲ್ಲ, ಫ್ಯಾನ್ಸ್ ಇದ್ರು ಗೈಸ್. ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ ಹುಡುಗಿಯರು, ನಿನ್ನ ಹೇರ್ ಸ್ಟೈಲ್ ಸಗದಾಗಿದೆ, ಹೇರ್ ಸ್ಟೈಲ್ ಚೆನ್ನಾಗಿ. ಹಂಗೆ ಬಿಟ್ಬಿಟ್ಟೆ ನನ್ನೆಲ್ಲ ಬೆಳಕಲ್ಲಿ ಬಂದ್ಬಿಡ್ತು. ಆ್ಯಂಡ್ ಇವತ್ತು ನಮ್ಮಮ್ಮ ಏನೋ ಸ್ಪೆಷಲಾಗಿ ಏನೋ ಮಾಡ್ತಾರೆ, ಹಾಗಲಕಾಯಿ ಪಲ್ಯ ಆ್ಯಂಡ್ ಏನೋ ಕೋಸಂಬರಿ ಏನೇನೋ ಮಾಡ್ತವ್ರೆ. ತಿರುಗ್ರಿ ನಗರತ್ನ, ತಿರುಗ್ರಿ, ವಿಶ್ ಯು ಹ್ಯಾಪಿ ಅದೇನೋ ಹೇಳ್ತಾರಲ್ಲ, ಏನದು ಏನಿವತ್ತು ಕೈ ಕೊಡು, ವಿಶ್ ಯು ಹ್ಯಾಪಿ ಹೇಳು ಮುಂದಕ್ಕೆ. ವಿಶ್ ಯು ಹ್ಯಾಪಿ ಮದರ್ಸ್ ಡೇ. ಇನ್ನೇನಲ್ಲ ನಾ ಮುಂದಕ್ಕೆ ಅಮ್ಮರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರೆ ಒಂದು ವಿಡಿಯೋ ಅಂದರೆ ಒಂದು ದೊಡ್ಡ ವಿಡಿಯೋನೇ ಮಾಡ್ಬೇಕಿಲ್ಲ, ಒಂದು ದಿನನೇ ಬೇಕು. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಹುಡುಗರಿಗೆ ಅವರು ಕೊನೆ ತನಕ ಇರೋ ತನಕ ಚೆನ್ನಾಗಿ ನೋಡ್ಕೊಳ್ರಿ. ಅವ್ರಿಗೆ ಬೇಜಾರು ಮಾಡೋಕ್ಕೋಗ್ಬೇಡ್ರಿ. ನಾನು ಮಾಡಿರ್ತೀನಿ ಬೇಜಾರು ಅಂತ ನಾನು ಹೇಳ್ತೀನಿ, ಬೇಜಾರು ಮಾಡಬೇಡ್ರಿ ಅಂತಂದ್ಬಿಟ್ಟು. ಹೇಳು ಹೇಳು ಹೇಳು, ಏನೋ ಅಮ್ಮ ಹೇಳೋದು ಅಂದ್ರೆ ಮನಸ್ಸನ್ನ ಅರ್ಥ ಮಾಡ್ಕೊಂಡ್ ಬಾಡ್ರಿ ಅಷ್ಟೇ. ಅಷ್ಟೇನಾ? ಬೇರೆ ಅದೇ ದೊಡ್ಡ ಬೆಲೆ ಕೊಟ್ಟು ಮಕ್ಕಳು ತಾಯಿ ಕೊಡ್ಬೇಕಾಗಿರೋದು ದೊಡ್ಡ ಬೆಲೆ ಅಂದ್ರೆ ಅದೇ. ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ತಿರ್ಕೇನ್ ಮಾತಾಡ್ದಂಗೆ ಹ್ಞೂ ಅಂತ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಇಂಡೈರೆಕ್ಟ್ ನನಗೆ ಬೈದೈತೆ. ನಿನ್ನೆ ಏನೋ ಒಂದು ಕಾರಣಕ್ಕೆ ಚೆನ್ನಾಗಿ ರೋಸ್ಟ್ ಮಾಡ್ಬಿಟ್ಟೆ ನಮ್ಮಮ್ಮ, ಬೇಜಾರು ಮಾಡ್ಬಿಟ್ಟೆ. ಬೇಜಾರಂದ್ರೆ ಸುಮ್ಮನೆ ಕಾಡಿಸೋದು ಕೂತ್ಕೊಂಡು, ಜೋಕಾಲಿ ಮೇಲೆ ಕೂತ್ಕೊಂಡು ಏನೇನೋ ಅಂದೆ, ಏನಕ್ಕೆ ಹಂಗೆ ಹಿಂಗೆ ಅಂತ ಏನೋ ಸುಮ್ಮನೆ ಏನೋ ಮಾತಾಡಿದ್ದು, ಅದಕ್ಕೆ ಡೈಲಾಗ್ ಮೇಲೆ ಡೈಲಾಗ್ ಹೊಡಿದೈತಿ. ಇವಾಗ ಇರಲಿ, ಜ್ಯೂಸ್ ಕೊಟ್ಟಿದ್ದೆ. ಜ್ಯೂಸ್ ಅಂದರೆ ಏನಪ್ಪ ಇದು, ಏನಮ್ಮ ಇದು, ಜೀರಿಗೆ ನೀರು ಕುಡಿಯೋಣ ಫಸ್ಟು. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ, ಏನ ನಾವ್ ಹೆಂಗೆ ಮಾತಾಡ್ತೀವೋ ಅದೇ ತರನೇ ಜೀವನದಾಗೆ ನೀವು ಇರ್ಬೇಕು. ನಾವು ಇದೀವಲ್ಲ, ಆಕ್ಚುಲಿ ನನ್ನಂತ ಮಗ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು, ಗೊತ್ತಾ? ರಿಪೀಟ್, ನನ್ನಂತ ಪಡಿಬೇಕಾದ್ರೆ ನೀನು ಪುಣ್ಯ ಮಾಡಿದ್ದೀನಿ. ಅದು ಸರಿನೇ. ಅಂಡ್ ಇವತ್ತು ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಆಂಟಿ ಅಂದರೆ ನಮ್ಮ ಅತ್ತೆ ನಮ್ಮ ಮಾವನ ಹೆಂಡತಿ, ಅವರು ಅಮ್ಮನ ಸಾಮಾನೇ, ಅವ್ರನ್ನೆಲ್ಲ ಕರೆಸ್ಬಿಟ್ಟು ನಮ್ಮ ಅಣ್ಣರು ವಿಷ್ಣು ಅಣ್ಣ ಇದ್ದಾನಲ್ಲ, ಅವ್ರ ಮನೇಲಿ ಅವನಿಲ್ಲ, ಅವ್ರ ಮನೇಲಿ ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ಇವ್ರದ್ದು ನೆಕ್ಸ್ಟ್ ನಮ್ಮ ಅಮ್ಮಂದು ಇದೇ ತಿಂಗಳು, ನೆಕ್ಸ್ಟ್ ಇನ್ನೊಂದು 5 ದಿವಸ ಬಿಟ್ಟರೆ ನಮ್ಮ ಅಮ್ಮನ ಬರ್ತಡೇ ಇದೆ. ಅವ್ರಿಗೆ ಅವ್ರ ನೆನಪಿದೆ, ಬಟ್ ಯಾವಾಗ ಬರ್ತಡೇ ಏನು ಅಂತಂದ್ಬಿಟ್ಟು, ಬಟ್ ಅವ್ರು ಆಚರಿಸ್ಕೊಳಲ್ಲ. ಅವ್ರಿಗೆ ಅದು ರೂಢಿನೂ ಇಲ್ಲ, ಆಚರಿಸ್ಕೊಳ್ಳೋ ಅಂಥ ರೂಢಿನೂ ಇಲ್ಲ. ಅದು ಅವಾಗಿಂದನೂ ಆಗ್ಬಿಟ್ಟೈತೆ. ಇವಾಗೇನೋ ನಾವು ಹುಡುಗರು ಆಚರಿಸ್ಕೊಂತೀವಿ ಬರ್ತಡೇ ಅಂತಂದ್ಬಿಟ್ಟು, ನಮ್ಮ ಪೇರೆಂಟ್ಸ್ ಎಲ್ಲ ಅದನ್ನೆಲ್ಲ ಮಾಡಲ್ಲ, ಅದರಲ್ಲಿ ಅವ್ರಿಗೆ ಇಂಟ್ರೆಸ್ಟು ಇಲ್ಲ. ಸೊ ಹಂಗಾಗಿ ಒಂದೇ ದಿನವೇ ಎಲ್ಲರದ್ದು ಬರ್ತಡೇ ಥರನೂ ಆಗುತ್ತೆ, ಮದರ್ಸ್ ಡೇನೂ ಆಗುತ್ತೆ ಅಂತಂದ್ಬಿಟ್ಟು ಇವತ್ತು ನಿನ್ನೆ ಹೋಗ್ಬಿಟ್ಟು ಕೇಕ್ನ ಆರ್ಡರ್ ಕೊಟ್ಟು ಬಂದಿದ್ದೀನಿ. ನಾನು ಅಂತಮ್ಮ ಹೋಗ್ಬಿಟ್ಟು ಇವಾಗ ಹೋಗಿ ಮಧ್ಯಾಹ್ನ ಇಸ್ಕೊಂಡು ಬಂದು ಇವ್ರನ್ನೆಲ್ಲ ಕೂಡಿಸಿ ಒಂದು ಫ್ಯಾಮಿಲಿ ಲೈಕ್ ಸರೌಂಡಿಂಗ್ ಥರ ಕೂಡಿಸ್ಬಿಟ್ಟು ಕೇಕ್ ಕಟ್ ಮಾಡ್ಸೋಣ ಅಂತ ಪ್ಲ್ಯಾನ್ ಇರೋದು. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಫಸ್ಟ್ ವೀಡಿಯೋ ಯಾರ್ಯಾರು ಇನ್ನೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ಥರ ವೀಡಿಯೋಗಾಗಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಹಾಕಿರ್ತೀನಿ, ಅದರಲ್ಲೂ ಫಾಲೋ ಮಾಡ್ಕೊಳ್ರಿ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀನಿ, ಸ್ವಲ್ಪ ತೋಟಕ್ಕೆ ಹೋಗ್ಬಿಟ್ಟು ಬಂದು ಚನ್ನಗಿರಿ ಹೋಗ್ಬಿಟ್ಟು ಕೇಕ್ ತೊಗೊಂಬಂದು ಇವನ್ನೆಲ್ಲ ಕೂರಿಸ್ಬಿಟ್ಟು ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡ್ಸೋಣ ಅಂತಂದ್ಬಿಟ್ಟು ಕೇಕ್ನ ಒಳ್ಳೆ ಸ್ಪೆಷಲಾಗಿ ತರ್ತಿದ್ದೀವಿ ಇವತ್ತು. ನೋಡೋಣ ಯಾವ ಥರ ಕೇಕ್ ಅಂತಂದ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಏನೋ ಹೇಳೋಕ್ಕೆ ಬಂದೆ ಮರ್ತೋತಲ್ಲ, ಏನು ಹೇಳ್ತಿದ್ದೆ, ಏನೋ ಮರ್ತೋತಲ್ಲ ಗುರು. ಆ್ಯಂಡ್ ಫ್ಯಾಮಿಲಿನ ಇಂಟ್ರಡ್ಯೂಸ್ ಮಾಡಿಸ್ಕೊಡಿ ನಿಮ್ಮ ಫ್ಯಾಮಿಲಿನ ಅಂತ ತುಂಬ ಜನ ಹೇಳಿದರು. ತುಂಬ ಜನ ಕಮೆಂಟ್ಸ್ ಕೂಡ ಮಾಡಿದ್ರು, ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಮ್ಮ ಫ್ಯಾಮಿಲಿಲಿ ಎಲ್ಲರನ್ನೂ ಒಂದುಗೂಡಿಸಿ ವಿಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟ. ಇವಾಗ ನೋಡ್ರಿ, ಎಲ್ಲರೂ ತೋಟಗಿಟ್ಟು ಅಂದ್ಕೊಂಡು ಹೋಗಿರ್ತಾರೆ, ಬಾಯ್ಸು, ಗಂಡು ಮಕ್ಕಳು, ಅಪ್ಪಂದರು, ಅವರೆಲ್ಲ ಮಾವಂದರು. ಇವಾಗ ಅಮ್ಮಂದರು ಸ್ವಲ್ಪ ಜನ ಈ ಊರಲ್ಲಿ ಇಲ್ಲಿ ಇರೋರು ಸಿಗ್ತಾರೆ, ಬೇರೆ ಊರಲ್ಲಿ ಇರೋರು ಸಿಗಲ್ಲ, ಅವ್ರನ್ನೆಲ್ಲ ಕರ್ಸೋಕ್ಕೂ ಆಗಲ್ಲ. ಇವಾಗ ಅವ್ರವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಬರೋದು ಇಲ್ಲ. ಸೊ ಇವತ್ತು ಎಷ್ಟು ಜನ ಇರ್ತಾರೋ ಅವ್ರನ್ನೆಲ್ಲರೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ, ಒಬ್ಬೊಬ್ರು ಯಾರು ಏನು ಎಲ್ಲ ಸ್ವಲ್ಪ ಲೈಕ್ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ತೀನಿ, ನೋಡ್ತಾ ಇರಿ. ನೋಡಿರಿ ವ್ಲಾಗ್ ನೋಡಿರಿ, ಫುಲ್ ವ್ಲಾಗ್ ನೋಡಿ ಯಾವ ಥರ ಇರುತ್ತೆ ಏನು ಅಂತಂದ್ಬಿಟ್ಟು. ಓಕೆ, ಹೋಗ್ಬಿಟ್ಟು ಕೇಕ್ ತರಬೇಕು, ಲೆಟ್ಸ್ ಗೋ. ಏನಂತ ಹೇಳ್ದಪ್ಪ?
ಏನಂತ ಹೇಳ್ದೆ? ಬರ್ತೀಯ ಮತ್ತೆ ನಿಮ್ ತಾತನ ಜೊತೆ ಊರಿಗೆ? ನೋಡ್ತೀನಿ ಅದ್ ಯಾವಾಗ ಬರ್ತೀನಿ ನೋಡ್ತೀನಿ. ಏಯ್ ನೀನ್ ಚಾಲಿಟ್ಟು ನೀನ್ ಹೋಗ್. ವಂಶಿ ನಿಮ್ಮಮ್ಮಗೆ ಹೇಳ್ದೆ ನೀನು ಹ್ಯಾಪಿ ಮದರ್ಸ್ ಡೇ ಅಂತ? ಯಾವಾಗ ಹೇಳ್ದೆ? ಹ್ಯಾಪಿ ಬರ್ಡೇ. ಅರ್ಜುನ್ ನೆಕ್ಸ್ಟ್ ಪಕ್ಕ ಹೋಗ್ಬೇಕಷ್ಟೇ. ಗೆಲ್ಲಲ್ಲ ಅಂತೀಯ ನೋಡಿ ಇವಾಗ. ಆಡೋ ಬೇಗ ಆಡೋ. ನಮ್ಮಮ್ಮಿಲಿ ಕೆಡ್ಸೋಕ್ ನೋಡ್ತತಿ ಇವಾಗ. ಮತ್ತೆ ಕೆಡ್ಸಿ ನಗರತ್ನ. ಓ ಹಾಕಿದ್ಲಪ್ಪ ಇವಳು. ನೆಕ್ಸ್ಟ್ ನಮ್ದು ಇವಳು ಪಕ್ಕ ಕೆಡಿಸ್ತಾಳೆ ನೋಡು. ಇಂಥ ಕೆಟ್ಟ ಬುದ್ಧಿ ಇರೋಂಥ ಎಲ್ಲೂ ನೋಡಿಲ್ಲ ನಾನು. ಹೊಡೆಯಲೇ ಅಪ್ಪ. ಓ ಜಸ್ಟ್ ಮಿಸ್. ಇನ್ನೆರಡು ಅವ್ರದ್ದು ಐತೆ, ನಮ್ದು ಒಂದೈತೆ. ಬೇಗ ಕಟ್ರಿ. ನಮ್ದೇ ಕಟ್ಟಿ ಅಕ್ಕ. ಅರ್ಜು ಹೊಡ್ಕೋಬೇಕು ಈ ಸಲ ಪಕ್ಕ. ಅದು ಈ ಸಲ ಹಂಗೆ ಸಿಂಕ್ ಅಂತ ಹೋಗ್ಬೇಕು. ಹಂಗೆ ಹೋಗ್ಬೇಕು, ಸೀದಾ ಹೋಗ್ಬೇಕು. ಕೈತಿಗೆ ಬಾಯ್ ಮತ್ತೆ ನೋಡು. ಕಟ್ರಿ ಆಟ ಬಿಡು. ಅರ್ಜುನ್ ನಾನು ಏನೋ ಮಾಡಲ್ಲ, ಸೀದಾ ತಾಮದ. ಇವಳು ಏನಾರ ಕೆಡ್ಸ್ಬೇಕಲ್ಲ ನೋಡಿ. ಆಡ ಇಂಥ ಕೆಟ್ಟ ಬುದ್ಧಿ ಹಿಡ್ಕೊಂಡವರಿಗೆ ದೇವ್ರ ಮುಂದಕ್ಕೆ ಮತ್ ನಮಗೆ ಕಾಡಿಸ್ತೀಯ ಹಿಂಗೆ. ಗೆದ್ಬಿಟ್ವೇ ಗೈಸ್. ಸೆಕೆಂಡ್ ಮ್ಯಾಚ್ ಫಿನಿಶಿಂಗ್ ಟೈಮ್ ಬಂದೈತೆ. ಅವ್ರದ್ದು 2, ನಮ್ದು 2 ಐತೆ. ಅಯ್ಯಯ್ಯೋ ಅರ್ಜುನ್ ಇನ್ನೂ 2 ಇವಾಗ. ಅವಳು ಬರೀ ಕೆಡ್ಸ ಬುದ್ಧಿ ಮಾಡಂಗಿಲ್ಲ ನನ್ನ ಹತ್ರ. ಸುಮ್ಮನೆ ಮೆಲ್ಲಕಾಗ. ಇಲ್ಲಿ ಹೊಡಿಯ, ಇಲ್ಲಿ ಈ ಕಡೆ ಸೈಡಿಗೆ ಹೊಡಿಯ, ಈ ಸೈಡಿಗೆ ಹೊಡಿಯ ಜೋರಾಗಿ. ಕಟ್ಟಿಗೆ ತಾಮಂದು ಕೂರ್ಸ್ಬೇಡ ಕಣ. ಕಟ್ಟಿಗೆ ತಾಮಂದು ಕೂರ್ಸಿದ್ರೆ ಹೋಗಲ್ಲ. ಕಟ್ಟಿಗೆ ತಾಮಂದು ಕೂರ್ಸಿದ್ರೆ ಹೋಗಲ್ಲ. ಇವಳು ಹಾಕ್ತಾಳೆ ಇವಾಗ. ಹಾಕಿದ್ಲು. ಇನ್ನೊಂದೈತೆ. ಎತ್ತ ಇಲ್ಲಿ ಹೊಡಿಯ ಜೋರಾಗಿ. ಓಡೆ ಬಾರೆ ಜಾರ. ಸೋತಷ್ಟ ಹೋಗ್ತಾ ಒಳಕ್ಕೆ. ಬಾರೆ ಎಲ್ಲ ಹಾಕ್ತೀನಿ. ಯಾಕಾಗಲ್ಲ? ಎಲ್ಲದು ಹಾಕದೆ. ಸೋತಿರೋದೆಲ್ಲ ಹಾಕದೆ. ಫಸ್ಟ್ ಆಟ 1 ಸೋತಿ ಗೆದ್ದ. ಓಕೆ, ಫಸ್ಟ್ ಆಟ 1 ಗೆದ್ರು. ಸೆಕೆಂಡ್ ತಲ್ಲ ನಾನು ಹಾಕಿದ್ದೆ. ನಾನ್ ಮಾಡಲ್ಲ, ನನಗೆ ಇಷ್ಟ ಇಲ್ಲ, ನಾನು ಮಾಡಲ್ಲ. ಏನಾರ್ಜು ಹೊಡಿ. ಗಾಯ್ಸ್ ಇವಾಗ ಶನಿಗಿರಿ ಬಂದು ತಗೊಂಡು ನಾನು ತಮ್ಮ ನೋಡ್ರಿ ಕೇಕ್ ರೆಡಿ ಐತೆ. ಆ್ಯಂಡ್ ಐಟಮ್ಸ್ ತಗೊಂಡು ಸ್ವಲ್ಪ ಐಟಮ್ಸ್ ಇತ್ತು, ಅದೊಂದು ತಗೊಂಡು ಇವಾಗ ಹೋಗ್ತಾ ಇದೀವಿ ಮನೆಗೆ. ಬನ್ನಿ ಲೆಟ್ಸ್ ಗೋ. ಹೋಗ್ಬಿಟ್ಟು ಇವ್ರ ಅಮ್ಮ ಎಲ್ಲ ಹೋಗಿದ್ದಾರೆ ಮದುವೆಗೆ ಏನಕ್ಕೋ ಹೋಗಿದ್ದಾರೆ ಫಂಕ್ಷನ್ಸ್ಗೆ. ಅವ್ರು ಬಂದ್ಮೇಲೆ ಕೇಕ್ ಕಟ್ ಮಾಡಿಸ್ಬೇಕು, ಯಾಕೆಂದ್ರೆ ಎಲ್ಲರೂ ಇರ್ಬೇಕಲ್ಲ. ಹಂಗಾಗಿ ಅವ್ರು ಬಂದ ತಕ್ಷಣ ಕೇಕ್ ಕಟ್ ಮಾಡಿಸೋದು. ಲೆಟ್ಸ್ ಗೋ ಗೈಸ್. ಮಧ್ಯಾಹ್ನ 1 ಗಂಟೆ ಮಲ್ಕೊಂಡು ನಮ್ಮ ಆಂಟಿ ಬಂದ ತಕ್ಷಣ ನಮ್ಮ ಆಂಟಿ ಮಲ್ಕೊಳಕ್ಕೆ ಹೋಗ್ತೀನಿ ಅಂತಂದ್ರು. ಅವರೇ ಈ ಬಾರಂಟಿ ಫಸ್ಟು ಆಂಟಿ ಅಂದರೆ ನಮ್ಮ ಚಿಕ್ಕಮ್ಮಗೆ ಆಂಟಿ ಅಂತಂದು ಬಿಟ್ಟು ನೋಡಿ. ಕರೆಂಟ್ ಕೊಟ್ಟಾರೆ ನಾನು ತೋಟಕ್ಕೆ ಹೋಗ್ಬರೋ ಅಷ್ಟೊತ್ತಿ ಮನೆಗೆ ಬರಬೇಕು ಅಂದಿದ್ದೀನಿ. ಹೋಗಲ್ಲ, ಅವ್ರನ್ನ ಮನೆ ತಗ ಬಿಟ್ಟು ಬಂದು ಇವಾಗ ಕರೆಂಟ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಗೊತ್ತಾಗುತ್ತೆ. ಮುಟ್ಟಿದ್ರೆ ಹೊಗೆನೇ ನೋಡ್ದೆ. ಹಾಂ ಇವಾಗ ಇನ್ನೇನಿಲ್ಲ, ಕೆಲಸ ಮುಗೀತು. ಏನು ನೋಡೋದಷ್ಟೇ ಆನ್ ಆಗೈತಲ್ಲ ಅಂತಂದ್ಬಿಟ್ಟು ಇವಾಗ ನಡೀರಿ ಹೋಗೋಣ. ಹೋಗ್ಬಿಟ್ಟು ಅವ್ರನ್ನೆಲ್ಲ ರೆಡಿ ಮಾಡಿಸಿ, ರೆಡಿ ಆಗ್ತಾರೋ ಏನೋ ಹಂಗೆ ಇರ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕ್ಯಾಮ್ರಾಗೆ ಚೆನ್ನಾಗಿ ಕಾಣೋ ಥರ ಮಾಡಿಸಿ ಕೇಕ್ ಕಟ್ ಮಾಡ್ಸೋಣ. ಲೆಟ್ಸ್ ಗೋ. ನೋಡ್ರಿ ಕೇಕ್ ಆಂಟಿ 800 ರೂಪಾಯಿ ಬ್ರೆಡ್ ಕೇಕು. ಇಲ್ಲಿ ನೋಡ್ರಿ ಇಲ್ಲಿ. ಅಲ್ಲ ಬ್ರೆಡ್ ಕೇಕ್ ಅಂತೀನಿ, ಏನದು ಫ್ರೂಟ್ ಕೇಕು.
ನೀವು ಇಷ್ಟಪಡಲ್ಲಲ್ಲಪ್ಪ ಏನ ಕ್ರೀಮ್ನ ಹಂಗ ಅದಕ್ಕೆ ಮೇಲೆ ಸೈಡ್ ಮಾತ್ರ ಇದನ್ನ ಫುಲ್ ಮಾತ್ರ ಇದು ಕ್ರೀಮು ಇನ್ನು ಉಳ್ಕಿದೆಲ್ಲ ಬ್ರೆಡ್ ಫುಲ್. ಬರ್ರಿ ಬರ್ರಿ ಬೇಗ ಬರ್ರಿ ಬೇಗ ಬರ್ರಿ ಗೈಸ್. ಎಲ್ಲ ಕೇಳ್ತಾ ಇದ್ರಲ್ಲ ನಿಮ್ಮ ಪೇರೆಂಟ್ಸ್ನ ಫಸ್ಟು ಇಂಟ್ರೊಡ್ಯೂಸ್ ಮಾಡ್ಕೊಡ್ರಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಎಲ್ರೂ ಒಂದುಗೂಡ್ಸಕ್ಕೆ ಆಗಿಲ್ಲ ಇವತ್ತು. ಇವರು ಎಲ್ಲರದು ಏನೇನು ಹಸ್ಬೆಂಡ್ಸ್ಗಳು ಇದ್ದಾರೆ ಅವರೆಲ್ಲ ತೋಟಗಳು ಅದು ಇದು ಏನೇನೋ ಕೆಲ್ಸಗಳು ಅಂತ ಹೋಗ್ತಾರೆ. ನಮ್ಮ ಫ್ಯಾಮಿಲಿಲಿ ನಾವು ಅಷ್ಟು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂದರೆ ಒಂದು 20-25 ನಿಮಿಷದ ವಿಡಿಯೋನೇ ಮಾಡಬೇಕಾಗತ್ತೆ ನಾನು ಫುಲ್ಲು. ಹಂಗಾಗಿ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ನಮ್ಮ ಅಮ್ಮರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಕೂರಿಸಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರಲ್ಲಿ ದೊಡ್ಡವ್ರು ಬಂದುಬಿಟ್ಟು ಇವರು ರೇಣುಕಮ್ಮ ಅಂತ ಅಂದ್ಬಿಟ್ಟು ಆಯ್ ಮೇಡಮ್ಮ ಹಿಂಗಂದು ಸುಮ್ಮನೆಗೆ ಇವ್ರಿಗಿಂತ ದೊಡ್ಡವರು ಇನ್ನೂ ಇಬ್ಬರು ಇದ್ದಾರೆ. ಒಬ್ಬರು ನಾನು 10ನೇ ಕ್ಲಾಸ್ ಆಗಲ್ಲ 8ನೇ ಕ್ಲಾಸು 9ನೇ ಕ್ಲಾಸ 8ನೇ ಕ್ಲಾಸ್ 9ನೇ ಕ್ಲಾಸ್ ಇದ್ದಾಗ ಒಬ್ಬರು ತೀರ್ಕೊಂಡ್ರು. ಅದಾದಮೇಲೆ ಇನ್ನೊಬ್ಬರು ದೊಡ್ಡವರು ಇದ್ದಾರೆ ಅಲ್ಲಿ ಎಲ್ಲಿ ಜಾವಳ್ಳಿ, ಶಿವಮೊಗ್ಗದ ಹತ್ರ ಜಾವಳ್ಳಿ. ಅವ್ರ ಹೆಸರು ಶಕುದೊಳಮ್ಮ ಅಂತಂದ್ಬಿಟ್ಟು. ಆ್ಯಂಡ್ ಇವ್ರು ಬಂದುಬಿಟ್ಟು ರೇಣುಕಮ್ಮ ಅಂತಂದ್ಬಿಟ್ಟು. ಇವ್ರು ಆದಮೇಲೆ ಹುಟ್ಟಿದ್ದು ಯಾರು ತ್ರಿವೇಣಮ್ಮ. ತ್ರಿವೇಣಮ್ಮ ನಿಮ್ಗೆ ಎಲ್ರಿಗೂ ಗೊತ್ತು. ಆ್ಯಕ್ಚುಲಿ ಹೆಂಗೆ ಗೊತ್ತು ಅಂದರೆ ನಮ್ಮಣ್ಣ ವಿಷ್ಣು ನೋಡಿದ್ರಲ್ಲ, ವಿಷ್ಣು ಮತ್ತು ಶಾಂಭವಿನ ನೀನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ. ವಿಷ್ಣು ಮತ್ತು ಶಾಂಭವಿರ ಅಮ್ಮ ಇವರು. ರಾಣಿ ಅಂತ ಇದ್ರಲ್ಲಿ ಮೊನ್ನೆ ಮದುವೆ ಆಯ್ತಲ್ಲ ನಮ್ಮ ಅವ್ರ ಜೊತೆ, ಅವ್ರ ಅಮ್ಮ ಇವರು. ಇವಾಗ ಗೊತ್ತಾಯ್ತಾ ಇಬ್ಬರು ಸೇಮ್ ಇದ್ದಾರೆ. ಆ್ಯಂಡ್ ಇವರು ಬಂದುಬಿಟ್ಟು ಅಮ್ಮ ಇತ್ಲ ಬರ ಅದಾದಮೇಲೆ ಇವ್ರು ಇಟ್ಟಿರೋದು ನೋಡಿ, ಸೀರೆ ಹೊಡ್ಕೊಂಡ್ ಬಂದ್ಬಿಟ್ಟಾರೆ, ಮದುವೆಗೆ ಹೋಗಿದ್ರು, ಹಂಗೆ ಇಲ್ಲಿ ಬಂದಿದ್ದಾರೆ. ಇವ್ರ ಹೆಸರು ಇಂದಿರಮ್ಮ. ಇವರಮ್ಮ ತಡಿ, ಅದಾದ್ಮೇಲೆ ಇವ್ರು ತಾನು ಹುಟ್ಟಿರೋದು. ಅಲ್ಲ ನಮ್ಮಮ್ಮನೇ ಅಲ್ಲ, ಕರೆಕ್ಟು ನಮ್ಮಮ್ಮನೇ ಹುಟ್ಟಿರೋದು. ನಾನೇ ಕನ್ಫ್ಯೂಸ್ ಆಗಿದ್ದೀನಿ. ಇದಾದ್ಮೇಲೆ ನಮ್ಮಮ್ಮ ಹುಟ್ಟಿರೋದು, ನಮ್ಮಮ್ಮ ಗೊತ್ತಿರುತ್ತೆ. ಆ್ಯಂಡ್ ಅದಾದ್ಮೇಲೆ ಹುಟ್ಟಿರೋದು ನಮ್ಮ ಇಂದಿರಮ್ಮ. ಇವರಾದ್ಮೇಲೆ ಇನ್ನೂ ಇಬ್ಬರು ತಮ್ಮಂದ್ರಿದ್ದಾರೆ. ನಮ್ಮ ಮಾವ ಗೊತ್ತಲ್ಲ, ನನಗೆ ಬೈಕ್ ಕೊಟ್ಟಿರೋದು ಒಬ್ರು ನಾಗರಾಜ್ ಅಂತ ಅಂದ್ಬಿಟ್ಟು. ಇನ್ನೊಬ್ರು ಇವ್ರ ಹಸ್ಬೆಂಡು ಇವರು ಮಂಜುಳಾ ಆಂಟಿ ಅಂತ ಅಂದ್ಬಿಟ್ಟು ಇದೇ ಊರು. ಆ್ಯಂಡ್ ಇವರು ಆಂಟಿ ಅಂದಂದು ರೂಢಿ, ಅತ್ತೆ ಆಗಬೇಕು, ಅತ್ತೆ ಅಮ್ಮ ಆಗಬೇಕು. ಇಲ್ಲಿ ಇದಾರಲ್ಲ ಇವ್ರ ಪೀಸ್ಗಳು, ಅವರಮ್ಮ. ಆ್ಯಂಡ್ ಬನ್ನಿ ಫಸ್ಟ್ ಕೇಕ್ ಕಟ್ ಮಾಡೋಣ. ಇಟ್ಕೊಳ್ರಮ್ಮ ಕೇಕ್. ಇದು ಪಟ್ನ ಫಸ್ಟ್ ಪಟ್ನದಾಗ ಹಚ್ಚ್ರಿ ಇಟ್ಕೊಂಡು. ಯಾರು ನೋಡೋಣಗಲ್ಲ ಕಣ. ಹಚ್ಚು ಹ್ಯಾಪಿ ಬರ್ತ್ಡೇ. ಟಚ್ ಮಾಡು. ಓಯ್ 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 ಓದು. ವಾಪಸ್ ಬಿಟ್ಟು ಬರೋಕೆ ಓದೋದು. ತಗೊಳಮ್ಮ ಕೇಕ್ ಇಟ್ಕೊಳಮ್ಮ. ತಿಳಮ್ಮ ಯಾರು ಇಟ್ಕೊಳ್ರಿ, ಕಟ್ ಮಾಡಿ. ಹಾಂ ತೆಗಿಯೋದನ್ನ ಇಟ್ಕೊಳ್ರಿ. ಹೇಳ್ರೋ ಅಷ್ಟೇ ಸಾಂಗ್ ಬರ್ಕೊಂಬರ್ತೀರ ಅನ್ಕೊಂಡಿದ್ದೆ. ಎಲ್ಲ ತಿನ್ಸ್ಕೊಡ್ರಿ ನೀವೇ. ಯಾಕೆ ಇವತ್ತು ಎರಡರನ್ನ ಕರ್ಸ್ಬಿಟ್ಟು ಮಾಡ್ತಾ ಇದೀನಿ ಅಂತಂದ್ರೆ, ಇನ್ನು 5 ದಿನ ಆದ್ಮೇಲೆ ನಮ್ಮ ಅಮ್ಮನ ಬರ್ತಡೇ ಅಂದರೆ ಎಲ್ರದ್ದು ಅವ್ರವ್ರ ತಿಂಗಳು ಅವ್ರವ್ರ ಬರ್ತಡೇಗಳು ಇರ್ತವೆ. ಬಟ್ ಯಾರು ನಾವು ಹುಡುಗರು ಬರ್ತಡೇ ಮಾಡ್ಕೊಳೋ ಥರ ನಮ್ಮ ಪೇರೆಂಟ್ಸ್ ಯಾರು ಇದುವರೆಗೂ ಬರ್ತಡೇ ಮಾಡ್ಕೊಂಡಿಲ್ಲ. ಹಂಗಾಗಿ ಮದರ್ಸ್ ಡೇ ದಿನನೇ ಎಲ್ರದ್ದು ಬರ್ತಡೇ ಒಂದೇ ದಿನನೇ ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಅಣ್ಣ, ನಾನು, ನಮ್ಮ ಹುಡುಗರು ಎಲ್ಲರೂ ಸೇರಿಕೊಂಡು ಇವತ್ತು ಮಾಡಿರೋದು. ತಿನ್ಸ್ಕೊಡ್ರಿ ಏನಾಗಲ್ಲ. ತಿನ್ಸ್ಕೊಡ್ರಿ. ಇನ್ನ ಒಬ್ರು ಮಿಸ್ಸಿಂಗ್ ಅಮ್ಮರು, ಅವ್ರು ಅಲ್ಲಿದ್ದಾರೆ. ಇವತ್ತು ದೊಡ್ಡಮ್ಮನ ಬರ್ತಡೇ ಅಂತೆ, ಶಕ ದೊಡ್ಡಮ್ಮಂದು. ಹಾಂ, ಅದು ಸಿರಿ ಸಾರು ನೋಡಿ ಹೇಳಿರೋದು. ಯಾರ ಡೇಟ್ ಆಫ್ ಇದು ಜಾತಿ ಪ್ರಮಾಣ ಪತ್ರದಲ್ಲಿ ಅದ್ರಾಗ ಐತಂತೆ. ಯಾವ್ದು ಜನನ ಪ್ರಮಾಣ ಎಂತದ ಪತ್ರ. ಹಾಂ ಹೋಗ ಬರ. ನಮ್ಮ ಗ್ಯಾಸ್ ವಾಸನೆ ಬರ್ತಿತ್ತು ಕಣಮ್ಮ. ಗ್ಯಾಸ್ ವಾಸನೆ ಆಫ್ ಮಾಡು. ಆನ್ ಮಾಡಿಬಿಟ್ಟಿದ್ರಾ? ಆಫ್ ಆಗಿತ್ತಾನೆ, ಏನು ಬರ್ತಿಲ್ಲ. ಮತ್ತೆ ಎಲ್ಲಿಂದ ಸ್ಮೆಲ್ಲು? ಸ್ವಲ್ಪ ಅಮ್ಮ ಬಾಯ್. ಬರ ನಾನೇ ತಪ್ಪಿದ್ದು. ನಿನ್ನೆ ಹೇಳಿ ಆರ್ಡರ್ ಮಾಡ್ಸೋದು. ನೀವು ತಿನ್ನಲ್ಲ ಅಂತ ಸ್ವೀಟ್ ಇದು ಕ್ರೀಮಾ. ಆ್ಯಕ್ಚುಲಿ ಅದಕ್ಕೆಲ್ಲ ಎಲ್ಲದಕ್ಕಿಂತ ಜಾಸ್ತಿ ರೇಟ್ ಇದು. 800 ರೂಪಾಯಿ ಇಷ್ಟಕ್ಕೆ. 2 kg. ನಾನು 1.5 kg ಬುಕ್ ಮಾಡೋಣ ಅಂದು 1 kg ಮಾಡೋಣ ಅಂದೆ. ವಿಷ್ಣು 2 kg ಮಾಡು, ಅಮ್ಮರಿಗೆ ಇಷ್ಟ. ನಾನು ತಿಂದೆ ಅಮ್ಮ. ತಿನ್ಬಾರೆ. ಇವತ್ತು ನಮ್ಮ ಶಾರನ್ ಒಳ್ಳೆ ರೋಸ್ಟ್ ಮಾಡಿದ್ದೀನಿ. ಗೇಮಾಗೆ ಅಂಡೇದ್ರಲ್ಲ. ಬರುತ್ತೆ, ನಾಳೆ ಬರುತ್ತೆ ವ್ಲಾಗು.
ಇದು ಮದರ್ಸ್ ನೋಡ್ತೀಯಾ ಇವತ್ತು ಮದರ್ಸ್ ಡೇ ದಿನ ವಿಡಿಯೋ ಮಾಡಿರೋದು ಅಂದ್ರೆ ನಾನ್ ನಾಳೆ ಅಪ್ಲೋಡ್ ಮಾಡೋದು ಅಂದ್ರೆ ನೀವು ಇವತ್ತು ನೋಡ್ತಾ ಇದ್ದೀರಾ ಡ್ಯಾನ್ಸ್ ಮಾಡ್ತಾರೆ ಅರ್ಜು ಏ ಮದರ್ಸ್ ಡೇಗೆ ಅಲ್ಲ ಚಿಲ್ಡ್ರನ್ಸ್ ಡೇಗೆ ನಾವು ಮಾಡ್ತೀವಿ ಮದರ್ಸ್ ಡೇಗೆ ನೀವು ಡ್ಯಾನ್ಸ್ ಮಾಡ್ರಿ ಮಾಡ ಅರ್ಜು ಶಾರು ಗುರು ಜಿಮ್ನಾಸ್ಟಿಕ್ ಮಾಡ ಯಾರು ಮಾಡಲ್ಲಮ್ಮ ಕಟ್ ಮಾಡಿ ಎಲ್ರಿಗೂ ಕೊಡ ಗುರು ಕಟ್ ಮಾಡುವ ಹಿಂಗೆ ಉದ್ದುದ್ದು ಕಟ್ ಮಾಡಿ ಓಕೆ ಎಲ್ರು ಬಾಯ್ ಹೇಳ್ಬಿಡ್ರಿ ಫಸ್ಟ್ ಬಾಯ್ ಎಣ್ಕಮ್ಮ ಬಾಯ್ ಎಲ್ರು ನಾಳೆ ನೋಡ್ರಿ ಈ ವಿಡಿಯೋನ ಅಂಡ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್